ವೈದಿಕ ಪಂಚಾಂಗದ ಪ್ರಕಾರ ಸೂರ್ಯ ಮತ್ತು ಗುರು ಮಾರ್ಚ್ 5ರಂದು ನವಪಂಚಮ ರಾಜಯೋಗವನ್ನು ರೂಪಿಸಲಿದ್ದಾರೆ. ಇದು ಅನೇಕ ರಾಶಿಯವರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ. ಅದರಲ್ಲೂ ಪ್ರಮುಖವಾಗಿ 3 ರಾಶಿಯವರಿಗೆ. ಈ ಸಮಯದಲ್ಲಿ ಗುರು ಮತ್ತು ಸೂರ್ಯನ ವಿಶೇಷ ಆಶೀರ್ವಾದ ಪಡೆಯುವಂತಹ ರಾಶಿಗಳು ಯಾರು ನೋಡ್ತಾ ಹೋಗೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಎರಡು ಪ್ರಭಾವಶಾಲಿ ಗ್ರಹಗಳು ವಿಶೇಷ ಕೋನೀಯ ಸಂಬಂಧವನ್ನು ರೂಪಿಸಿದಾಗ ಅದರ ಪ್ರಭಾವ ಅನ್ನುವಂಥದ್ದು 12 ರಾಶಿಗಳ ಚಿಹ್ನೆಗಳ ಜನರ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮಾರ್ಚ್ 5ನೇ ತಾರೀಕು ಗುರು ಮತ್ತು ಗ್ರಹಗಳ ರಾಜನಾದಂತಹ ಸೂರ್ಯನ ನಡುವೆ ರೂಪುಗೊಳ್ಳುವ ನವಪಂಚಮ ರಾಜಯೋಗ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಶುಭ ಚಿಹ್ನೆಗಳನ್ನು ತರುತ್ತೆ. 5ನೇ ಮತ್ತು 9ನೇ ಮನೆಗಳಲ್ಲಿ 2 ಗ್ರಹಗಳು ಪರಸ್ಪರ ಸಂಬಂಧದಲ್ಲಿರುವಾಗ ನವಪಂಚಮ ಯೋಗ ರೂಪುಗೊಳ್ಳುತ್ತೆ. ಈ ಒಂದು ಸಂಬಂಧ ಅನ್ನುವಂಥದ್ದು ಅದೃಷ್ಟ, ಜ್ಞಾನ, ಸ್ಥಾನ, ಪ್ರತಿಷ್ಠೆ, ಪ್ರಗತಿಗೆ ಸಂಬಂಧಿಸಿದ್ದಾಗಿದೆ. ಜ್ಯೋತಿಷ್ಯದ ಪ್ರಕಾರ ಈ ಯೋಗ ಮಿಥುನ ರಾಶಿ, ಸಿಂಹರಾಶಿ, ಮೀನರಾಶಿಯವರಿಗೆ ಜೀವನದಲ್ಲಿ ವಿಶೇಷವಾಗಿ ಈ ಒಂದು ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ, ಪ್ರತಿಷ್ಠೆಯನ್ನು ಕೊಡುತ್ತೆ, ಪ್ರಗತಿಯನ್ನು ತರುತ್ತೆ. ಯಾವ್ಯಾವ ರೀತಿ, ಹಾಗಾದರೆ ಯಾವ್ಯಾವ ವಿಭಾಗದಲ್ಲಿ ನೀವು ಹೆಚ್ಚಿನ ಪ್ರಗತಿಯನ್ನು ಕಾಣ್ತೀರಿ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಸಂಯೋಗ ಹೊಸ ವೃತ್ತಿ ಅವಕಾಶಗಳನ್ನು ತರುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುವ ಲಕ್ಷಣಗಳಿವೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ಕೂಡ ಸಿಗ್ತವೆ. ಹಾಗೆ ನೀವು ಉದ್ಯಮಿಗಳಾಗಿದ್ದರೆ ಹೊಸ ಗ್ರಾಹಕರು ವಿಸ್ತರಣೆಗೆ ಅವಕಾಶವನ್ನು ಅಂದರೆ ನಿಮ್ಮ ಉದ್ಯಮವನ್ನು ವಿಸ್ತರಣೆ ಮಾಡ್ಕೋಬಹುದು. ವ್ಯವಹಾರದಲ್ಲಿ ಹೊಸ ಒಂದು ಆರ್ಡರ್ಗಳು ಬರುವಂಥದ್ದು, ನಿಮಗೆ ಹೊಸ ಆಫರ್ಗಳು ಬರುವಂಥದ್ದು ವ್ಯವಹಾರದಲ್ಲಿ ಆಗುತ್ತೆ. ಇದರಿಂದಾಗಿ ಲಾಭವನ್ನು ಗಳಿಸ್ತೀರಿ. ಮಿಥುನ ರಾಶಿಯವರ ಆರ್ಥಿಕ ಜೀವನದಲ್ಲಿ ಉತ್ತಮ ಹಣವನ್ನು ಗಳಿಸ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆಯನ್ನು ತರುತ್ತೆ. ಆದರೆ ಈ ಸಮಯದಲ್ಲಿ ನೀವು ಯಾರಿಗೂ ಹಣವನ್ನು ಸಾಲವಾಗಿ ನೀಡೋದನ್ನು ತಪ್ಪಿಸಬೇಕು. ಅತಿಯಾದ ಉತ್ಸಾಹವನ್ನು ಕೂಡ ತಪ್ಪಿಸೋದು ಬಹಳ ಒಳ್ಳೆಯದು. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ತೃಪ್ತಿಯನ್ನು ಪಡಿತೀರಿ. ವಿದೇಶದಲ್ಲಿ ವಾಸಿಸುವ ಜನರು ಹಣ ಸಂಪಾದಿಸೋದಕ್ಕೆ ಒಲವು ಹೊಂದಿರ್ತಾರೆ. ಅಲ್ಲದೆ ಈ ಅವಧಿಯಲ್ಲಿ ಅವರು ಸಂಪೂರ್ಣವಾಗಿ ಆರೋಗ್ಯದಿಂದ ಕೂಡಿರ್ತಾರೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಸ್ವಲ್ಪ ಗಮನ ಹರಿಸ್ಕೋಬೇಕಾಗತ್ತೆ. ಸಿಂಹರಾಶಿಯವರು ನೋಡಿ, ಈ ಸಮಯ ನಿಮಗೆ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಸಾಮರ್ಥ್ಯವನ್ನು ಸೂಚಿಸ್ತಾ ಇದೆ. ಸಿಂಹರಾಶಿಯವರಿಗೆ ಸರ್ಕಾರಿ ಕೆಲಸದಲ್ಲಿದ್ದಂತಹ ಸಿಂಹರಾಶಿಯವರಿಗೆ ಯಶಸ್ಸು ಗ್ಯಾರಂಟಿ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಸಿಂಹರಾಶಿಯವರು ಸಕಾರಾತ್ಮಕ ಫಲಿತಾಂಶವನ್ನು ಪಡಿತೀರಿ. ಉತ್ತಮ ಅಂಕಗಳನ್ನು ಪಡೆಯುವ ಸೂಚನೆ ಕಾಣಿಸ್ತಾ ಇದೆ. ಮತ್ತು ಈ ಸಮಯದಲ್ಲಿ ಹೂಡಿಕೆಯಿಂದ ಸಿಂಹರಾಶಿಯವರಿಗೆ ಲಾಭ ಪಡೆಯುವ ಸಾಧ್ಯತೆ ಇದೆ. ಆದರೆ ಈ ಸಮಯದಲ್ಲಿ ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಬೇಕು. ಹಿಂದೆ ಹೂಡಿಕೆ ಮಾಡಿದ್ದಿದ್ರೆ ಬಹಳ ಒಳ್ಳೆಯದು, ಅದರಿಂದ ಲಾಭ ಇದೆ. ಈ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಮುಂದಾಲೋಚನೆ ಮಾಡೋದು ಬುದ್ಧಿವಂತರ ಲಕ್ಷಣ. ಉದ್ಯೋಗದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಕೂಡ ಪಡಿತೀರಿ. ಈ ಅವಧಿಯಲ್ಲಿ ಬಡ್ತಿ ಮತ್ತು ವೇತನದ ಹೆಚ್ಚಳದ ಸಾಧ್ಯತೆ ಇದೆ. ಅಂದರೆ ಸಂಬಳ ಜಾಸ್ತಿ ಆಗಬಹುದು. ವ್ಯಾಪಾರಸ್ಥರು ತಮ್ಮ ಕೆಲಸದಲ್ಲಿ ಯಶಸ್ಸು ಪಡಿತಾರೆ. ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ಯಶಸ್ವಿ ಆಗ್ತೀರಿ ಸಿಂಹರಾಶಿಯವರು. ಉದ್ಯೋಗಸ್ಥರಿಗೆ ಈ ಅವಧಿ ಕೆಲಸದಲ್ಲಿ ಉನ್ನತ ಸ್ಥಾನವನ್ನು ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಕೆಲಸದ ಸ್ಥಳದಲ್ಲಿ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶ ಕೂಡ ಸಿಂಹರಾಶಿಯವರಿಗೆ ಸಿಗುತ್ತೆ. ಇನ್ನು ಮೀನರಾಶಿಯವರಿಗೆ ನವಪಂಚಮ ರಾಜಯೋಗ ಅದೃಷ್ಟವನ್ನು ತಂದುಕೊಡುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಅದೃಷ್ಟವನ್ನು ಕಾಣ್ತೀರಿ. ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತೆ. ಹೊಸ ಆದಾಯದ ಮೂಲಗಳ ಸೂಚನೆಗಳಿವೆ. ಆಧ್ಯಾತ್ಮಿಕ ಅನ್ವೇಷಣೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ವಿದೇಶಾಂಗ ವ್ಯವಹಾರದಲ್ಲಿ ಯಶಸ್ಸು, ಅಂದರೆ ವಿದೇಶಾಂಗದಲ್ಲಿ ಅಥವಾ ವಿದೇಶದ ವ್ಯಾಪಾರ ವ್ಯವಹಾರಗಳಿದ್ದರೆ ಅಲ್ಲೂ ಕೂಡ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಈ ಸಮಯದಲ್ಲಿ ನೀವು ಸಮಾಜದಲ್ಲಿ ಹೆಚ್ಚು ಜನಪ್ರಿಯರಾಗ್ತೀರಿ, ಗೌರವ ದೊರೆಯುತ್ತೆ. ಹಾಗೆ ವಿವಾಹಿತರಾಗಿದ್ದರೆ ಸಂತೋಷದ ದಾಂಪತ್ಯ ಜೀವನವನ್ನು ನಡೆಸುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.